ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 9ನೇ ತಾರೀಕಿಂದ 15ನೇ ತಾರೀಕುವರೆಗೂ ಒಂದು ವಾರಗಳ ಕಾಲ ಡೇ ಅಂಡ್ ನೈಟ್ ಲೋಕಲ್ ಟೂರ್ನಮೆಂಟ್ ಮ್ಯಾಚ್ ನಡೀತಾ ಇದೆ. STS ಕಪ್ ಶಾಸಕರಾದ ಸೋಮಶೇಖರ್ ಅವರ ನೇತೃತ್ವದಲ್ಲಿ ದೊಡ್ಡ ಟೂರ್ನಮೆಂಟ್ ನಡೀತಾ ಇದೆ. ಸುಮಾರು 300 ತಂಡಗಳು ಈ ಟೂರ್ನಮೆಂಟ್ ನಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಅಂದ್ರಳ್ಳಿ, ಯಶವಂತಪುರ ಕ್ಷೇತ್ರದ ಅಂದ್ರಳ್ಳಿ ಇಂದಲೇ ಸಾಕಷ್ಟು ಟೀಮ್ಗಳು ಭಾಗಿಯಾಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಆ ಭಾಗದ ಮುಖಂಡರಾದಂತಹ ನಾಗರಾಜ್ ಅವರು ಇದ್ದಾರೆ. ಸರ್, ನಿಮ್ಮ ಒಂದು ಅಂದ್ರಳ್ಳಿಯಿಂದನೇ ಎಷ್ಟು ಜಾಸ್ತಿ ಟೀಮ್ಗಳು ಭಾಗಿಯಾಗ್ತಾ ಇದೆ ಅಂತ ಕೇಳ್ಪಟ್ಟೆ. ಎಷ್ಟು ಟೀಮ್ಗಳು ಭಾಗಿಯಾಗ್ತಿದೆ? ನಮ್ಮ ಅಂದ್ರಳ್ಳಿಯಿಂದ 11 ಟೀಮು ಆಲ್ರೆಡಿ ಆರ್ಗನೈಸ್ ಆಗೈತೆ. ಇನ್ನೂ ಒಂದು ಎರಡು ಆ್ಯಡ್ ಆನ್ ಆಗ್ಬೋದು. ಇವತ್ತು STS ಕಪ್ಪು ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಕ್ಯಾಪ್ಟನ್ಸ್ಗಳೇ ಆಗಲಿ, ನಮ್ಮ ಮುಖಂಡರುಗಳು ಎಲ್ಲರೂ ಇಲ್ಲಿ ಬಂದಿದ್ದೀವಿ. ನಮ್ಮ ಅದ್ದೂರಿಯಾಗ ಎಲ್ಲ ಏರ್ಪಾಡು ಮಾಡಿದ್ದಾರೆ. ನಮ್ಮ ಫಸ್ಟ್ ಟೀಮ್ ಬಂದ್ಬಿಟ್ಟು 9ನೇ ತಾರೀಕು ನೈಟ್ 11 ಗಂಟೆಗೆ ಫಸ್ಟ್ ಟೀಮ್ದು ಓಪನಿಂಗ್ ಡೇನೆ ನೈಟ್ 11 o'clock ಆರ್ಗನೈಸ್ ಆಗಿದೆ. ಮತ್ತು ಕಂಟಿನ್ಯೂಸ್ ಆಗಿ ಒನ್ ಡೇ ನೆಕ್ಸ್ಟ್ ಡೇನೂ 2 ಮ್ಯಾಚ್ ಇದೆ. ಅದೇ ಥರ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಟೀಮೂ ತುಂಬ ಚೆನ್ನಾಗೆಲ್ಲ ಅದಕ್ಕೆ ಪ್ರಿಪ್ರೇಷನ್ ಆಗಿದೆ. ಅದ್ದೂರಿಯಾಗಿ ಎಲ್ಲ ನಮ್ಮ ಸಾಹೇಬರು ಇವತ್ತು ಇಡೀ ನಮ್ಮ ಬೆಂಗಳೂರಲ್ಲೇ ಇವತ್ತವರೆಗೂ 300 ಟೀಮ್ ಮಾಡಿ ಯಾವುದೋ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿಲ್ಲ. ಕರ್ನಾಟಕದಲ್ಲೇ ನಡೆಸಿಲ್ಲ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ MLA ಅವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಅದು 100% ಸಕ್ಸಸ್ ಆಗುತ್ತೆ. ಯಾಕಂದರೆ ಅವರು ಮಾಡಿರೋ ಕಾರ್ಯಕ್ರಮ ಇವತ್ತವರೆಗೂ ಯಾವುದೂ ಫೇಲ್ಯೂರ್ ಆಗಿಲ್ಲ. ಅವರು ಒಂದು ಕಾರ್ಯಕ್ರಮ ಮಾಡ್ತಾರಂದ್ರೆ ಅದಕ್ಕೆ ಹೋಮ್ವರ್ಕ್ ಹೆಂಗೆ ಮಾಡ್ತಾರಂದ್ರೆ, ಇದಕ್ಕೆ ನಮ್ಮದು 1.5 ತಿಂಗಳಿಂದ ಸಿದ್ಧತೆ ಮಾಡ್ಕೊತಾರೆ. ಈ 1.5 ತಿಂಗಳು ಸಿದ್ಧತೆಯಲ್ಲಿ ಪ್ರತಿಯೊಂದು ಲೀಡರ್ಗಳೇ ಆಗಲಿ, ಆಮೇಲೆ ಈ ಟೀಮ್ ಕ್ಯಾಪ್ಟನ್ಸ್ಗಳೇ ಆಗಲಿ, ಎಲ್ಲರನ್ನೂ ಮೀಟಿಂಗ್ ಕರೆದು ಯಾವ್ಯಾವ ಸಜೆಷನ್ಸ್ಗಳು ತೊಗೊಂಡು ಇದೇ ಥರ ಮಾಡಬೇಕು ಅಂತ ಪ್ರತಿಯೊಬ್ಬರು ಕಾರ್ಯಕರ್ತರ ಹತ್ರನೂ ಒಂದು ಸಜೆಷನ್ ತೊಗೊಂಡು ಡಿಸ್ಕಷನ್ ಮಾಡ್ತಾರೆ. ಅದಕ್ಕಾಗಿ ಇದು ಈ ಮಟ್ಟಕ್ಕೆ ಆಲ್ರೆಡಿ ನೋಡ್ರಿ, ಇನ್ನು ಜಸ್ಟ್ ಇನಾಗ್ರೇಷನ್ಗೆ ಎಷ್ಟು ಜನ ಬಂದವ್ರೆ. ನಾಳೆ ಕ್ರಿಕೆಟ್ ಸ್ಟಾರ್ಟ್ ಆಡಿದ್ರೆ ನೈಟ್ 3 ಗಂಟೆವರೆಗೂ ನಡೆಯುತ್ತೆ. ಅದನ್ನು ನೋಡೋಕ್ಕೆ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ಬಟ್ ಲಾಸ್ಟ್ ಶಿವರಾತ್ರಿಯಲ್ಲೂ ಅಷ್ಟೇ ನಾವು ಅಂದ್ಕೊಂಡಿದ್ದು ಒಂದು 25,000 ಜನ ಸೇರ್ತಾರಂತ. ಬಟ್ 60,000 ಜನ ಸೇರಿದ್ರು. ಅದೇ ರೀತಿ ಇದು ಅದ್ದೂರಿಯಾಗಿ ಸಕ್ಸಸ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದೇ ರೀತಿ ವರ್ಷನೂ ನಡೆಸಲಿ ಅಂತ ನಮ್ಮ MLA ಅವ್ರನ್ನ ಕೇಳ್ಕೊತೀನಿ. ಬಟ್ ಈಗ ಟೂರ್ನಮೆಂಟು ಒಂದು ಬೇರೆ ಶಾಸಕರಿಗೆ ಆಗಲಿ, ಬೇರೆಯವ್ರಿಗೆ ಆಗಲಿ, ಇಲ್ಲಿ ಲೋಕಲಲ್ಲಿ ಇರೋರಿಗೆ ಆಗಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಯಾರೇ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು ಒಂದು ಟೀಮ್ಗೆ 12,000 ರೂಪಾಯಿ ಸಮಾಧಾನಕರ ಬಹುಮಾನ ಕೊಡ್ತಾವ್ರೆ. ಫಸ್ಟ್ ಪ್ರೈಸು ಬಿಡಿ, ಅದು 5 lakhs. ಯಾರು ಗೆಲ್ತಾರೋ ಅವ್ರಿಗೆ 3 lakhs. ಬಟ್ ಯಾರೇ ಪಾರ್ಟಿಸಿಪೇಟ್ ಮಾಡಿದ್ರು 12,000. ಅದೆಷ್ಟು ದೊಡ್ಡ ಮನಸ್ಸು ಅಂದರೆ ನಮ್ಮ MLA ಅವ್ರಿಗೆ ಎಷ್ಟು ಟೀಮರ ಬರಲಿ, ಇನ್ನು 500 ಟೀಮ್ ಬಂದಿದ್ರು ಅವ್ರು ಕೊಡೋಕೆ ರೆಡಿಯಾಗಿದ್ದರು. ಅವ್ರ ಸ್ವಂತ ದುಡ್ಡನ್ನ ಖರ್ಚು ಮಾಡಿ ಈ ಥರ ಎಲ್ಲ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದಕ್ಕೊಂದು ಒಳ್ಳೆ ಮನಸ್ಸಿರಬೇಕು. ಆಮೇಲೆ ಜನಮತ ಶಾಸಕರು, ನಮ್ಮ ಶಾಸಕರು ಅವ್ರಿಗೆ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ದಿನದವರೆಗೂ ಅವ್ರ ಶಾಸಕರಾಗಿ, ಮಿನಿಸ್ಟ್ರಾಗಿ ಇನ್ನೂ ನಾವು ಅವ್ರನ್ನ DCM ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ನೋಡ್ಬೇಕಂತ ನಮ್ಮ ಆಸೆ. ಇದೇ ಥರ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾನೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸರ್, ನನಗೆ ಒಂದು ಡೌಟು. ನಾವು ಅವ್ರ ಕಾರ್ಯಕ್ರಮಗಳು ಸಾಕಷ್ಟೆಲ್ಲ ಅಟೆಂಡ್ ಮಾಡ್ತಾ ಇರ್ತೀವಿ. ಈಗ ಬೇರೆ MLAಗಳು ನಾವು ನೋಡ್ತೀವಿ, ಅವ್ರ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಲ್ಲಿ ಭಾಗಿಯಾಗಿ ಅದರಲ್ಲೇ ಟೆನ್ಷನಲ್ಲಿ ಬ್ಯುಸಿ ಇರ್ತಾರೆ. ಬಟ್ ಇವರು ಅಭಿವೃದ್ಧಿ ಕೆಲಸಗಳು ಯಾವ ಹಬ್ಬಗಳು ಬಂದರೂ ಗ್ರ್ಯಾಂಡಾಗಿ ಮಾಡ್ತಾರೆ. ಮನೆಯಲ್ಲಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಜನಗಳ ಜೊತೆಲಿ ಮಾಡ್ತಾರೆ. ಜೊತೆಗೆ ಈ ಕ್ರೀಡಾಕೂಟಗಳನ್ನ ಅರೇಂಜ್ ಮಾಡ್ತಾ ಇರ್ತಾರೆ. ಹೇಗೆ ಸಾಧ್ಯ ಇದು? ಟೈಮ್ ಕೊಡೋಕ್ಕಾಗತ್ತಾ? ಆ್ಯಕ್ಚುಲಿ ನಿಮಗೆ ಮಾಹಿತಿ ಸ್ವಲ್ಪ ಮಟ್ಟಿಗೆ ಇರ್ಬೋದನೋ. ಇವತ್ತು ನನಗೆ ಒಂದು 40 ಏಜ್ ಆಗೈತೆ. ನಾನೇ ಬೆಳಗ್ಗೆ 8 ಗಂಟೆಗೆ ಎದ್ದು ಪಟ್ಟಂತ ಕಾರ್ಯಕ್ರಮಗಳು ಅಟೆಂಡ್ ಮಾಡೋಕೆ ನಮ್ಮ ವಾರ್ಡ್ ಮಟ್ಟಕ್ಕೆ ನಾನು ಒಬ್ಬ ಆಕಾಂಕ್ಷಿ ಆಗಿದ್ದೀನಿ. ನಮಗೆ ಕಷ್ಟ ಆಗುತ್ತೆ. ಇವಾಗ ಇವತ್ತು ಕಾರ್ಯಕ್ರಮ ಮಾಡಿದ್ರೆ ನಾಳೆ ಮತ್ತೆ ಒಂದಿನ ರೆಸ್ಟ್ ಬೇಕು ಅನಿಸುತ್ತೆ. ಆದರೆ ನಮ್ಮ MLA ಅವ್ರಿಗೆ ಅದೇನು ದೇವರೇ ಅವ್ರ ಮೈ ಮೇಲೆ ಇದ್ದಾರೆ ಏನೋ ಗೊತ್ತಿಲ್ಲ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನೈಟ್ 11 ಗಂಟೆ ಆದ್ರೂ ಪ್ರತಿಯೊಂದು ಸಣ್ಣ ಕಾರ್ಯಕರ್ತರು ಇದ್ರೂ ಅವ್ರದ್ದು ಯಾವುದೇ ಫಂಕ್ಷನ್ ಇದ್ರೂ ಅಟೆಂಡ್ ಮಾಡ್ತಾರೆ. ಅಭಿವೃದ್ಧಿ ಕಾರ್ಯಕ್ರಮದಲ್ಲೂ ಅಷ್ಟೇ ಅವರು ಈಗ ಯಾವುದೇ ಒಂದು ಸಣ್ಣ ಪಾರ್ಕ್ ಪೂಜೆ ಇರಲಿ, ಇಲ್ಲಾಂದ್ರೆ ಒಂದು ಸ್ಯಾನಿಟರಿ ಪೂಜೆನೇ ಇರಲಿ, ಆಮೇಲೆ ಒಂದು ಬೋರ್ವೆಲ್ ಪೂಜೆ ಇರಲಿ, ಇದಕ್ಕೆಲ್ಲ ಯಾವ ಶಾಸಕರು ಅಟೆಂಡ್ ಮಾಡಲ್ಲ. ಬಟ್ ನಮ್ಮ ಶಾಸಕರು ಒಂದು ಸಣ್ಣ ಕಾರ್ಯಕ್ರಮ ಅಂತ ನೋಡಲ್ಲ. ಸಂಘಟನೆ ರೀತಿಯಲ್ಲಿ 5 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ, ಗೆದ್ಬಿಟ್ಟು ಕೆಲವರು ಮನೇಲಿ ಇರ್ತಾರೆ. ಅವ್ರು ಆ ಥರ ಯಾವತ್ತೂ ರಾಜಕಾರಣ ಮಾಡಿಲ್ಲ. ಆಮೇಲೆ ಪಾರ್ಟಿ ವೈಸ್ ಇವತ್ತು ಗೆದ್ದ ಮೇಲೆ BJP JDS ಆ ಥರ ಯಾವತ್ತೂ ನೋಡಿಲ್ಲ ಡೆವಲಪ್ಮೆಂಟ್ಗೆ. ಅದು ಯಾವ್ದಾರ ಇಲ್ಲಿ ಅಲ್ಲಿ ಲೀಡ್ ಬರಲಿ ಬರದೇ ಹೋಗಲಿ, ಪ್ರತಿಯೊಂದು ರೋಡೇ ಆಗಲಿ, ಪ್ರತಿಯೊಂದು ಇದೇ ಆಗಲಿ, ಅವ್ರದ್ದು ಇಂಟೆನ್ಷನ್ ಏನಂದರೆ ಜನಗಳಿಗೆ ಒಳ್ಳೇದಾಗಬೇಕು. ಮೂಲಭೂತ ಸೌಕರ್ಯಗಳನ್ನ ಅವ್ರದ್ದು ಕೊಡೋದೇ ಅವ್ರದ್ದು ಜವಾಬ್ದಾರಿ. ಆಮೇಲೆ ಯಾರೇ ನಮ್ಮ ಕ್ಷೇತ್ರದಲ್ಲಿ
ಯಾರಿಗೆ ತೊಂದರೆ ಇಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ತೊಂದರೆ ಇದ್ರೂ ಅದನ್ನ ಅಟೆಂಡ್ ಮಾಡ್ತಾರೆ. MLA ಬಂದು ಅಟೆಂಡ್ ಮಾಡ್ತಾರೆ ಅಂದರೆ ಅದು ಇಷ್ಟು ಈಸಿ ಕೆಲಸ ಅಲ್ಲ. ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ನಾವು ಕೆಲಸ ಮಾಡೋಕ್ಕೆ. ನಾವು ಇವಾಗ ಸುಮಾರು ಒಂದು 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲೂ ಅವ್ರ ಜೊತೆನೇ ಕೆಲಸ ಮಾಡ್ತಿದ್ದೀವಿ. ಅಷ್ಟು ಮಟ್ಟ ಹೇಳೋದು ಸರ್. ಸೊ ಇದಿಷ್ಟು ಅಂದ್ರಳ್ಳಿ ಭಾಗದ ಮುಖಂಡರು ಹಾಗೂ ಅವರ ಒಂದು ಅಂದ್ರಳ್ಳಿಯಿಂದಲೇ ಸುಮಾರು 11 ಟೀಮ್ಗಳು ಈ ಒಂದು STS ಕಪ್ನಲ್ಲಿ ಭಾಗಿಯಾಗ್ತಾ ಇದೆ. ಈ ರೀತಿಯಾದಂಥ ಒಂದು ದೊಡ್ಡ ಕಾರ್ಯಕ್ರಮ ಅರೇಂಜ್ ಮಾಡಬೇಕು ಅಂದರೆ ಸುಲಭ ಅಲ್ಲ. ಆದರೆ ಒಬ್ಬರು ಶಾಸಕರು ಇದೆಲ್ಲವನ್ನು ಕೂಡ ಅರೇಂಜ್ ಮಾಡಿ ಸುಮಾರು 1.5 ತಿಂಗಳಿಂದ ಖುದ್ದು ಅವರೇ ನಿಂತು ಪರಿಶೀಲನೆ ಮಾಡಿ ಎಲ್ಲ ಒಂದು ಪ್ರಿಪ್ರೇಷನ್ ಅನ್ನು ಮಾಡಿದ್ದಾರೆ. ಈ ಒಂದು ಟೂರ್ನಮೆಂಟ್ ಸಕ್ಸಸ್ ಆಗುತ್ತೆ ಅನ್ನುವಂಥ ಭರವಸೆಯನ್ನ ಹೇಳಿದ್ದಾರೆ. ಜೊತೆಗೆ ಭಾಗಿಯಾಗುವಂಥ ಪ್ರತಿಯೊಂದು ತಂಡಕ್ಕೂ ಕೂಡ ಸಮಾಧಾನಕರ ಬಹುಮಾನ ಅಂತೇಳಿ 12,000ಗಳನ್ನ ಕೂಡ ಸ್ವತಃ ಶಾಸಕರು ಅವರ ಒಂದು ಕೈಯಿಂದ ಕೊಡ್ತಾ ಇರುವಂಥದ್ದು ಕೂಡ ಇದು ಮೆಚ್ಚುಗೆಯ ಕೆಲಸ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.